ಮನವಿಯನ್ನು ಕೊಡೋಗೋಸ್ಕರ ಬಂದಿದ್ದೀವಿ. ಇತ್ತೀಚೆಗೆ ಒಬ್ಬ ಯೂಟ್ಯೂಬ್ ನಡೆಸ್ತಾ ಇರುವಂಥ ವ್ಯಕ್ತಿ ಮೋಸದಿಂದ ಹಿಂದೂ ಹುಡುಗಿಯನ್ನು ಫಸಾಯಿಸಿ ಅವಳನ್ನು ಮತಾಂತರ ಮಾಡಿ ಮದುವೆಯಾಗಿದೆ. ಮದುವೆಯ ರಿಜಿಸ್ಟ್ರೇಷನ್ ಮುಂಡಗೋಡದಲ್ಲಿ ಆಗಿದೆ. ಮುಂಡಗೋಡದ ರಿಜಿಸ್ಟ್ರೇಷನ್ ಆಫೀಸ್ನಲ್ಲಿ ಎಲ್ಲ ಅವ್ಯವಹಾರ, ಯಾವುದೇ ರೀತಿಯ ದಾಖಲೆಗಳು ಸಮರ್ಪಕವಾಗಿ ಇಲ್ಲದೆ ಕಾನೂನನ್ನು ಗಾಳಿಗೆ ತೂರಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ 22ನೇ ತಾರೀಕನೇ ಪೊಲೀಸರಿಗೆ ಆ ಹಿಂದೂ ಹುಡುಗಿಯ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮೋಸದಿಂದ ವ್ಯವಸ್ಥಿತವಾಗಿ ನನ್ನ ಮಗಳನ್ನು ಬ್ರೈನ್ ವಾಶ್ ಮಾಡಿ ಫಸಾಯಿಸಿ ಮದುವೆ ಆಗಿದ್ದಾನೆ ಅನ್ನುವಂಥ ಕಂಪ್ಲೇಂಟ್ ಲಾಡ್ಜ್ ಆದ FIR ಆಗಿದೆ. 3 ದಿನ ಆಯ್ತು ಇವತ್ತಿಗೆ. ಇವತ್ತಿಗೂ ಕೂಡ ಆ FIRದ ಸೆಕ್ಷನ್ ಮೂಲಕ ಬಂಧನ ಆಗಬೇಕು, ವಿಚಾರಣೆ ಆಗಬೇಕು. ಆದರೆ ಇವತ್ತಿನ ತನಕ ಬಂಧನ ಆಗಿಲ್ಲ, ವಿಚಾರಣೆ ಆಗಿಲ್ಲ. ಇದೇ ಏನಾದರೂ ಉಲ್ಟಾ ಆಗಿದ್ರೆ, ಹಿಂದೂ ಹುಡುಗ ಮುಸ್ಲಿಂ ಹುಡುಗಿ ಆಗಿದ್ರೆ ಈ ವ್ಯವಸ್ಥೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೀಗೆ ನಡ್ಕೊಳ್ತಿತ್ತಾ ಅನ್ನೋದನ್ನ ನಾನು ಅವ್ರಿಗೆ ಪ್ರಶ್ನೆ ಕೇಳ್ತಾ ಇದ್ದೆ. ಧಾಡ್ 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 ಒಂದು 10 ನಮ್ಮ ಹಿಂದೂ ಹುಡುಗರನ್ನ ಅರೆಸ್ಟ್ ಮಾಡಿ, ಅದನ್ನು ಆ ಹುಡುಗ ಹುಡುಗಿನ ಅರೆಸ್ಟ್ ಮಾಡಿ ಆ ಹುಡುಗಿನ ಅವ್ರ ಮನೆಗೆ ಕಳಿಸಿ ಈ ರೀತಿಯ ಪೊಲೀಸ್ ವ್ಯವಸ್ಥೆಗೆ ಧಿಕ್ಕಾರ ಹೇಳ್ತಾ ಇದ್ದೀನಿ ನಾನು. ಒನ್ ಸೈಡ್ ಮಾಡೋದು, ಮುಸ್ಲಿಮರ ಪರವಾಗಿ ನಿಂತ್ಕೊಳ್ಳೋದು ಮತ್ತು ಹಿಂದೂಗಳ ವಿರೋಧಿಯಾಗಿ ನಿಂತ್ಕೊಳ್ಳುವಂಥ ಮಾನಸಿಕತೆ ಇವತ್ತು ಡಿಪಾರ್ಟ್ಮೆಂಟ್ನಲ್ಲಿದೆ. ಇವರು ಡಿಪಾರ್ಟ್ಮೆಂಟ್ನವರು ಕಾಂಗ್ರೆಸ್ನವರು ಒತ್ತಡ ಇದೆ. ಸೊ ಈ ನಡೆದಂಥ ಈ ಘಟನೆಯಲ್ಲಿ ಒಂದೇ ದಿನ ಒಂದು ರೆಂಟ್ ಅಗ್ರಿಮೆಂಟ್ ಆಗುತ್ತೆ. ಮಧ್ಯಾಹ್ನ 3:40ಕ್ಕೆ 3:48ಕ್ಕೆ, ಸಾಯಂಕಾಲ 5 ಗಂಟೆಗೆ ಮದುವೆ ರಿಜಿಸ್ಟರ್ ಆಗುತ್ತೆ. ಒಂದೇ ದಿನ. ಸೊ ಇವರು ಬಾಂಡ್ ತೊಗೊಳ್ತಾರೆ, ಒಂದೇ ಬಾಂಡ್ ತೊಗೊಳ್ತಾರೆ, ಅವತ್ತೇ ರೆಂಟ್ ಅಗ್ರಿಮೆಂಟ್ ಆಗುತ್ತೆ, ಅವತ್ತೇ ಮದುವೆ ಆಗುತ್ತೆ. ಹಾಗಾದರೆ ಇವರು ಆ ರೆಂಟ್ ಅಗ್ರಿಮೆಂಟ್ ತೊಗೊಂಡಂಥ ಇದರಲ್ಲಿ ಆ ಮನೆಯಲ್ಲಿ ವಾಸ ಇದ್ರ ಮತ್ತು ನಿಯಮದ ಪ್ರಕಾರ ನೋಟಿಸ್ ಅಂಟಿಸಿದ ಮುಂಚೆ 1 ತಿಂಗಳು, ಆಮೇಲೆ 1 ತಿಂಗಳು ಆ ಮನೆಯಲ್ಲಿ ವಾಸ ಇರಬೇಕು ಅಂತನ್ನೋದು ನಿಯಮ ಇದೆ. ಇವರೆಲ್ಲಿದ್ದರು? ಹೀಗೆ ಅನೇಕ ಲೋಪದೋಷಗಳು, ಅನೇಕ ಕಾನೂನು ಬಾಹಿರಗಳು. ಇವರು ಅತ್ಯಂತ ವ್ಯವಸ್ಥಿತವಾಗಿ ಮೋಸದಿಂದ ನಮ್ಮ ಹಿಂದೂ ಹುಡುಗಿಯನ್ನು ಫಸಾಯಿಸಿ ಬ್ರೈನ್ ವಾಶ್ ಮಾಡಿ ಮದುವೆ ಆಗಿದ್ದನ್ನು ನಾನು ವಿರೋಧಿಸ್ತಾ ಇದ್ದೀನಿ, ಖಂಡಿಸ್ತಾ ಇದ್ದೀನಿ. ಯಾವುದೇ ಪರಿಸ್ಥಿತಿಯಲ್ಲಿ ಅವಳನ್ನು ನಾವು ಬಿಟ್ಟುಕೊಡೋದಿಲ್ಲ. ನಮ್ಮ ಹಿಂದೂಗಳಲ್ಲೇ ನಾವು ಉಳಿಸುವಂಥದ್ದು ನಿಶ್ಚಯ ಮಾಡಿದ್ದೀವಿ. ಅದಕ್ಕೋಸ್ಕರ ಹೋರಾಟವನ್ನು ಮಾಡ್ತೀವಿ. ಸೊ ಇವತ್ತು ತಹಸೀಲ್ದಾರ್ಗೆ ಲೋಪದೋಷಗಳು ಏನೇನು ಮಾಡಿದ್ದಾರೆ, ಯಾವ್ಯಾವ ರೀತಿಯ ಈ ರಿಜಿಸ್ಟ್ರೇಷನ್ ಆಫೀಸ್ನಲ್ಲಿ ಏನೇನು ಮಾಡಿದ್ದಾರೆ ಅದನ್ನೆಲ್ಲವನ್ನೂ ಕೂಡ ಅವರಿಗೆ ಉಲ್ಲೇಖ ಮಾಡಿ ನಮ್ಮ ಡಿಮಾಂಡ್ಗಳು, ಮೊದಲನೇದು ಮದುವೆಯನ್ನು ರದ್ದು ಮಾಡಬೇಕು. ಕಾನೂನನ್ನು ಪಾಲಿಸದೇ ಇರುವಂಥ ಮದುವೆ ಇದು ಮದುವೆ ಅಲ್ಲ, ಇದು ಮೋಸದ ಆಟ. ಇದನ್ನು ರದ್ದು ಮಾಡಬೇಕು. ಎರಡನೇದು, ಕಾನೂನು ಬಾಹಿರವಾಗಿ ಗಾಳಿಯನ್ನು ತೂರಿ ಎಲ್ಲ ನಿಯಮಗಳನ್ನು ಗಾಳಿಯಲ್ಲಿ ತೂರಿದಂಥ ರಿಜಿಸ್ಟ್ರಾರ್ ನೋಂದಾವಣಿ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಬೇಕು. ಅವರಿಗೆ ಸಹಕಾರ ಕೊಟ್ಟಂಥ ಯಾರ್ಯಾರು ಆ ಇದರಲ್ಲಿದ್ದಾರೆ ಅವರನ್ನೂ ಕೂಡ ಅಮಾನತು ಮಾಡಬೇಕು, ಕ್ರಮ ತಗೊಳ್ಬೇಕು.
ಇನ್ನು ಮೂರನೇದು, ಬಾಡಿಗೆ ಕೊಟ್ಟವನು, ಬಾಡಿಗೆಯ ರೆಂಟ್ ಬರೆದವರು, ಅಗ್ರಿಮೆಂಟ್ ಬರೆದವರು, ಅವ್ರ ಮೇಲೂ ಕ್ರಮ ಆಗಬೇಕು. ಮದುವೆ ಸಾಕ್ಷಿದಾರರಿದ್ದಾರೆ, ಸಾಕ್ಷಿದಾರರು ಅವರನ್ನು ಬಂಧಿಸಬೇಕು. ಅವರು ಸಾಕ್ಷಿದಾರರು ನಿಯಮದ ಪ್ರಕಾರ 1954 ಮದುವೆಯ ನಿಯಮದ ಪ್ರಕಾರ 5ನೇ ಕಾಲಮ್ನಲ್ಲಿ 5ನೇ ಸೆಕ್ಷನ್ನಲ್ಲಿ ಬಹಳ ಕ್ಲಿಯರ್ ಆಗಿ ಬರೆದಿದೆ, ಮದುವೆ ಸಮಯದಲ್ಲಿ ಇದ್ದಂಥವ್ರು ಮಾತ್ರ ಸಾಕ್ಷಿ ಆಗಬೇಕು. ಆದರೆ ಇವ್ರು ಯಾರ್ಯಾರು ಸಾಕ್ಷಿ ಕೊಟ್ಟಿದ್ದಾರೆ, ಇವ್ರು ಯಾರೂ ಮದುವೆ ಸಮಯದಲ್ಲಿ ಇರಲಿಲ್ಲ ಅನ್ನೋದಕ್ಕೆ ನಮ್ಮ ಕಡೆಗೆ ಸಾಕ್ಷಿ ಇದೆ, ನಮ್ಮ ಕಡೆಗೆ ದಾಖಲೆ ಇದೆ. ಇನ್ನು ಅವ್ರು ಹೇಳ್ಕೊಳ್ತಾರೆ, ನಾವು ಶೂಟಿಂಗ್ ಬಂದಾಗ ಮದುವೆ ಆಗಿದ್ದೀವಿ, 28ನೇ ತಾರೀಕು 4ನೇ ಏಪ್ರಿಲು ಮದುವೆ ಆಗಿದ್ದೀವಿ ಅಂತ ಹೇಳ್ತಾರೆ. ಅಂದರೆ ಶೂಟಿಂಗ್ ಬಂದಾಗ ಮದುವೆ ಆಗಿದ್ದೀವಿ. ಇದು ಶೂಟಿಂಗ್ ಮಾಡ್ಕೊಂಡಿದ್ದಾರಾ ಅಥವಾ ಅಧಿಕೃತನ, ಏನು ನಾಟಕನ? ಮದುವೆ ಅನ್ನುವಂಥದ್ದು ಅತ್ಯಂತ ಪವಿತ್ರವಾದಂಥ ಒಂದು ಬಂಧನ. ಅದು ಈ ಮುಸ್ಲಿಮರಲ್ಲಿ ಮದುವೆ 1, 2, 3, 4 ಆಗುವಾಗ ಅಲ್ಲ. ನಮ್ಮ ಹಿಂದೂಗಳಲ್ಲಿ ಮದುವೆಯ ಒಂದು ಪಾವಿತ್ರತೆ ಇದೆ, ಒಂದು ಸೈನ್ಸ್ ಇದೆ, ವಿಜ್ಞಾನ ಇದೆ, ಶಾಸ್ತ್ರ ಇದೆ ಅದು. ಸೊ ಆ ಹಿನ್ನೆಲೆಯಲ್ಲಿ ನಾವು ಶೂಟಿಂಗ್ ಬಂದಾಗ ಮದುವೆ ಆಗಿದ್ದೀವಿ ಅಂತೇನು ಹುಡುಗಾಟಿಗೆನಾ ಮದುವೆ ಅಂತ ಅನ್ನೋದು? ಈ ಕಡೆ ಮದುವೆ ಅಂತ ಅನ್ನೋದು ಬಂಧಿಸಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಟೋಟಲ್ ಕಾರವಾರ ಜಿಲ್ಲೆಯ ಹಳಿಯಾಳ ಮತ್ತು ಮುಂಡಗೋಡು ಮತ್ತು ಹಾವೇರಿ ಜಿಲ್ಲೆ ಹಾನಗಲ್, ಈ 3 ತಾಲೂಕಿನಲ್ಲಿ ಇರುವಂಥ ನೋಂದಾವಣಿ ಕಚೇರಿಗಳೇನಿದ್ದಾವೆ ಕಂಪ್ಲೀಟ್ ಭ್ರಷ್ಟಾಗಿದ್ದಾವೆ, ಟೋಟಲ್ ಭ್ರಷ್ಟಾಗಿದ್ದಾವೆ. ಟೋಟಲ್ ಅನೈತಿಕತೆ, ಅವ್ಯವಹಾರ ಎಲ್ಲ ಏನು ಬೇಕಾಬಟ್ಟಿ ಮಾಡುವಂಥ ಸೆಂಟರ್ಗಳಾಗಿದ್ದಾವೆ. ಸೊ ನಾನು ತಹಸೀಲ್ದಾರಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ, ಡಿಸ್ಟಿಕ್ ರಿಜಿಸ್ಟ್ರಾರ್ಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ, ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಇಮ್ಮಿಡಿಯೇಟ್ ಈ 3 ಸೆಂಟರ್ಗಳದ್ದು 5 ವರ್ಷದ ನೋಂದಾವಣಿಯನ್ನು ಚೆಕ್ ಮಾಡಬೇಕು. ಕಂಪ್ಲೀಟ್ ಚೆಕ್ ಮಾಡಿ ಎಷ್ಟೆಷ್ಟು ಅವ್ಯವಹಾರ ಆಗಿದೆ, ಏನೇನಾಗಿದೆ ಅಂತ ಅನ್ನೋದು ಬಹಿರಂಗಗೊಳಿಸ್ಬೇಕು. ಮತ್ತು ಆ 3 ಸೆಂಟರ್ಗಳಲ್ಲಿ ಏನೇನು ಆಗ್ತಾ ಇರುವಂಥ ತಡೆದು ಈಗ ಇರುವಂಥ ಅಧಿಕಾರಿಗಳನ್ನು ಮನೆ ಕಳಿಸಿ ಈ ರಿಜಿಸ್ಟ್ರಾರ್ ಆಫೀಸ್ ಅನ್ನುವಂಥ ಪಾವಿತ್ರತೆ, ಅದು ಆ ಬದ್ಧತೆ, ಶಿಸ್ತು ಉಳಿಸಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ.